ನಾಗಭೂಷಣಪ್ಪ ಪಂಚಾಯಿತಿಗೆ ಅದ್ಯಾವಾಗ ಬರುತ್ತಾನೆಂದು ಜನರಿಗೆ ತಿಳಿಯದಾಗಿದೆ. ನಾಗಭೂಷಣಪ್ಪನ ಮುಸುಡಿಯು ಹಿರೇಕೊಟ್ಟಿಗೆಲ್ ಗ್ರಾಮದ ಜನರು ನೋಡಿಲ್ಲವೆಂದು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಅಭಿವೃದ್ಧಿ ಹೊಂದಬೇಕು ಅಂತ ಮಹಾತ್ಮ ಗಾಂಧೀಜಿಯವರ ಚಿಂತನೆಯಾಗಿತ್ತು. ಆದರೆ ಮಾನ್ವಿ ತಾಲೂಕಿನ ಹಿರೇಕೊಟ್ನೇಕಲ್ ಗ್ರಾಮವನ್ನ ಒಮ್ಮೆ ಸುತ್ತು ಹಾಕಿದ್ರೆ ಪಿಡಿಒ ನಾಗಭೂಷಣಪ್ಪನ ಕರ್ಮಕಾಂಡದ ಅಭಿವೃದ್ಧಿ ಯಾವ ರೀತಿ ಇದೆ ಅಂತ ಸಮಾಜಕ್ಕೆ ತಿಳಿಯುತ್ತೆ. ಬೋವಿ ಸಮಾಜದ ಜನರು ದುರ್ನಾತದ ಮಧ್ಯೆ ಜೀವನ ಸಾಗಿಸ್ತಾ ಇದ್ದು, ಗ್ರಾಮಸ್ಥರು ಪಿಡಿಒ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ನನ್ನ ಹೆಸರು ತಿಮ್ಮಣ್ಣ ರೀ. ತಂದೆ ಶರಣಪ್ಪ, ಹಿರೇಕೊಟ್ನಿಕಲ್ಲು. ಈ 4ನೇ ವಾರ್ಡ್ ನಮ್ದು. 4ನೇ ವಾರ್ಡ್ನಲ್ಲಿ ಹಿರೇಕೊಟ್ನಿಕಲ್ 4ನೇ ವಾರ್ಡ್ನಲ್ಲಿ ಇದ್ದೀವಿ ಈಗ ನಾವು ಸದ್ಯ ನಿಮ್ ಜೊತೆಗೆ. ಇಲ್ಲಿ ಸಮಸ್ಯೆಗಳು ಹೇಳ್ಬೇಕಂದ್ರೆ ರಸ್ತೆಗಳ ಬಗ್ಗೆ ಅಡೆತಡೆ ಇದೆ. ಚರಂಡಿಗಳು ಸರಿಯಾಗಿಲ್ಲ, ಕುಡಿಯ ನೀರಿನ ವ್ಯವಸ್ಥೆ ಕೂಡ ಸರಿಯಾಗಿಲ್ಲ. ಇಲ್ಲಿ ಪಿಡಿಒ ಸಾಬ್ರು, ಪಿಡಿಒ ಅಂದ್ರೆ ಗ್ರಾಮಾಭಿವೃದ್ಧಿ, ಅವ್ರು ಏನ್ ಅಭಿವೃದ್ಧಿ ಮಾಡ್ತಾರೋ, ಯಾಕಡೆ ಅಭಿವೃದ್ಧಿ ಮಾಡ್ತಾರೋ ನಮ್ಗೆ ಒಂದು ಗೊತ್ತಿಲ್ಲ. ಇಲ್ಲಿ ನಮ್ಮ ವಾರ್ಡ್ ಮೆಂಬರ್ ಗ್ರಾಮ ಸಭೆ ಮಾಡಂಗಿಲ್ಲ, ಒಂದ್ಸಲನ ಮಾಡೇ ಇಲ್ಲ. ಅವರು ಆಯ್ಕೆ ಆಗಿ ಎಷ್ಟು ದಿನ ಆಗಿದ್ದೇನೆ, ಈಗ ಒಂದ್ಸಲನ ಗ್ರಾಮ ಸಭೆನೇ ಇಲ್ಲ ವಾರ್ಡ್ನಲ್ಲಿ. ನಾಗಭೂಷಣ ಅಂತೇಳಿ 5 ಜನ ಅಂತ ಹೇಳ್ತಾರ್ರಿ. ನಾನು ಅತ್ನ ಮಕ ನೋಡಿಲ್ಲ, ಸರಿಯಾಗಿ ಅತ್ನ ಅಡ್ರೆಸ್ ಕೂಡ ಕೇಳಿಲ್ಲ. ನಾಗಭೂಷಣ ಅಂತಾರ. ಇಲ್ಲಿ ಸಮಸ್ಯೆಗಳು ಯಾರು ಮೆಂಬರಿಗೂ ಬೇಕಾಗಿಲ್ಲ, ಆ ಪಿಡಿಒಗೂ ಬೇಕಾಗಿಲ್ಲ, ಸಿಬ್ಬಂದಿ ಯಾರಿಗೂ ಬೇಕಾಗಿಲ್ಲ. ಒಂದು ಇದು ಉದ್ಯೋಗ ಚೀಟಿ ಅರ್ಜಿ ಕೊಟ್ಟರು ಕೂಡ ಉದ್ಯೋಗ ಚೀಟಿ ಅದು ಕೂಡ ಕೊಡಕ್ಕೆ ರೆಡಿ ಇಲ್ಲ. ಹೇಳೋರಿಲ್ಲ, ಕೇಳೋರಿಲ್ಲ. ಇಲ್ಲಿ ಚರಂಡಿ ವ್ಯವಸ್ಥೆ ಸರಿಗಿಲ್ಲ, ಕುಡಿಯ ನೀರಿನ ವ್ಯವಸ್ಥೆ ಸರಿಗಿಲ್ಲ, ಮತ್ತೆ ರಸ್ತೆಗಳ ವ್ಯವಸ್ಥೆ ಕೂಡ ಸರಿಗಿಲ್ಲ. ನಾವ್ ಹೇಳಿದ್ರೆ ಅವ್ರು ನೋಡನ್ ಹೇಳಂತಾರ. ಇಲ್ಲಿ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಇವರು ನಾಗಭೂಷಣ್ ಸಾಬ್ರು ಈ 4ನೇ ಮಗ ತೀರ್ಕೊಂಡು ಈ ವಾಸಿನಕ ಜಗ್ ಹತ್ತಿ ಯಾರು ಕೇಳೋನೇ ಇಲ್ಲ ಊರಾಗ. ಯಾವ್ದಕ್ಕಾರ ಗೊತ್ತಾಗವಲ್ಲ, ನಂಬರ್ಸ್ ಗೊತ್ತಾಗವಲ್ಲ, ಏನಪ್ಪ ಯಾವಂತಿಂತ ನಮ್ಮದೇ ತಿಳಿವಲ್ಲ ನಮ್ಗೆ. ಅಲ್ಲಂಗೆ ಈ ರೀತಿಯಾಗಿ ಒಂದು ಎಸ್ ಸಿ ಏರಿಯಾ ಇದೆ, ಬೋವಿ ಏರಿಯಾ ಇದೆ, ಇಷ್ಟೊಂದು ಗಲೀಜು ಇದೆ. ಮತ್ತೆ ಪಿಡಿಒ ಅವರು ನಾಗಭೂಷಣ ಅವ್ರು ಏನ್ ಮಾಡ್ತಾರೆ ಅಧಿಕಾರಿಗಳು? ಮತ್ತೆ ಯಾವತ್ತೇನು ಇಲ್ಲಿ ಬಂದೇ ಇಲ್ಲ, ನಾವು ನೋಡೇ ಇಲ್ಲ. ಮತ್ತೆ ಇಲ್ಲಿ ನಿಮ್ಮ ಸಮಸ್ಯೆಗಳು ಕೇಳೋರು ಯಾರು? ನಂಬರ್ಸ್ ಕೇಳ್ತಾರ. ಈ ದಿನ ಆಗಿ ಮೊನ್ನೆ ಹಾಕ್ಯಾರ ನೋಡಿ. ಅಲ್ಲ ಗಲೀಜಿದೆ ಅಲ್ಲ, ಮತ್ತೆ ಹೆಂಗ ನಿಮ್ದು ಕಷ್ಟ ಕೇಳೋರು ಮಾಡ್ತಾರಂತ ಯಾವಾಗ ಮಾಡ್ತಾರ? ನಾನೊಂದು ಹೋಗ್ಬೇಕಲ್ಲ ಕುಣಿಗೆ, ನಾವು ಹೋದ್ಮೇಲೆ ಮಾಡ್ತಾರ. ನೀನೊಬ್ಬ ಸತ್ ಮೇಲೆ ಮಾಡ್ತಾರ. ಅಷ್ಟೇ ಇಷ್ಟ ನೋಡ್ರಿ ನಾನು ಮಾತಾಡೋದು. ನನ್ ಕೈಲಿ ಹಂಗಿಲ್ ಬಾಳ. ಅಲ್ಲ ಇಷ್ಟೊಂದು ಅಲ್ಲ ಈ ರೀತಿಯಾಗಿ ತುಂಬಾ ಸುಸ್ತಿ ಆಗ್ತಾ ಇದೆ, ಜನರಿಗೆ ಕೂಡ ತುಂಬಾ ತೊಂದರೆ ಆಗಿದೆ. ಪೂರ ತೊಂದ್ರಿಗ ಎಲಗೆರಗ್ ಮನೆ ಕಟ್ಕೊಂಡು